ಅತ್ತಿಗೆ ಮುಖವೆಷ್ಟು ಕಳಗುತ್ತಿದೆಯಲ್ಲ, ಏಕೆ ಮೈದನ್ನೇ ಮಾತನಾಡುವುದಿಲ್ವೇ? ವೇವಣ್ಣ, ಮಾತನಾಡುವುದಕ್ಕೂ ಬೇಡುವುದಕ್ಕೂ ನನ್ನ ನಾಲಿಗೆ ಹೊರಡುವಂತಾಗಿದೆ ತಾಯಿ, ನನ್ನ ನಾಲಿಗೆ ಹೊರಡುವಂತಾಗಿದೆ. ನಾನೊಂದು ದೊಡ್ಡ ಹೊರೆಯನ್ನು ಹೊತ್ತುಕೊಂಡು ನಿನ್ನ ಮನೆಗೆ ಬಂದಿರುವೆನಮ್ಮ. ಮೈದುನರೇ, ಹೇಳಪ್ಪ, ಮೊದಲು ಭೋಜನ ಮಾಡು, ಆಮೇಲೆ ನಿನಗೆ ಸೂಳಿಗೆ ಕೊಡುವುದಕ್ಕಾಗಿ ದುಡ್ಡು ಬೇಕಾಗಿರಬಹುದಲ್ಲವೇನಪ್ಪ? ಈಗ ಭೋಜನ ಮಾಡು, ಆಮೇಲೆ ನೀನು ಬೇಡಿದ್ದನ್ನು ಕೊಟ್ಟು ಕಳಿಸುತ್ತೇನೆ. ನಿನ್ನಲ್ಲಿ ಬೇಡಲಾರದ ವಸ್ತು ನನಗೀಗ ಬೇಕಾಗಿದೆ ತಾಯಿ. ಬಿಡು, ಅಳುವುದನ್ನು ಬಿಡು, ನನ್ನ ಕಣ್ಣಲ್ಲಿ ನೀರು ಬರಿಸಬೇಡ. ತಾಯಿಯನ್ನು ಕಾಡದಂತೆ ಪ್ರೀತಿಯ ಮೈದರನು ನೀನಲ್ಲವೇ? ಮೈದರ, ನೀನು ಬೇಕಾದ ಬೇಡು, ಕೊಡುವೆನೋ ಇಲ್ಲವೋ ನೋಡಬೇಕಾದರೆ ಬಗ್ಗೆ. ಮೋಸ ಹೋಗಿ ವೇಷಗೆ ವಚನ ಕೊಟ್ಟು ಬಂದಿರುವೆನಮ್ಮ. ಆ ವಚನ ಬಂಧನವನ್ನು ಪಾಲಿಸುವ ಬಗೆ ಹೇಗೆ ತಾಯಿ? ವಚನವನ್ನು ಪಾಲಿಸಬೇಕೆಂಬ ಸದ್ಬುದ್ಧಿ ಉಂಟಾಗದೆ 1000 ಪಾಲು ನೀನು ಹೇಳಬೈದನ್ನೇ. ನೀನು ಬೇಡುವಂತ ವಸ್ತು ಎಲ್ಲಿ ಸಿಗದಿದ್ದರೆ ಆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತರುತ್ತೇನೆ. ಈ ಪಾಪಿಯ ಮಾತಿಗೆ ಕಟ್ಟು ಬಿದ್ದು ಪ್ರತಿಕ್ರಿಯೆ ಮಾಡಬೇಡಮ್ಮ. ಅದನ್ನು ಕೊಡುವಂತಿದ್ದರೆ ಕೊಟ್ಟು ವಚನ ಬಂಧನದಿಂದ ಕಡೆಗೆ ಮಾಡಮ್ಮ. ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆನೆಂಬ ಮಾತು ಒಂದು ಮಾತು. ಎಂಥ ಮಾತಾಡಿದೆಯಪ್ಪ! ಇದಕ್ಕೆ ಭೂಮಿ ಬೆಲೆಯಾದರೂ ಸ್ವರ್ಗ ಸಮಾನವಾಗದು. ಮೈದುನರೇ, ಕೇಳಪ್ಪ, ನೀನು ಬೇಕಾದ ಕೇಳು, ಸತ್ಯವಾಗಿಯೂ ಕೊಡುವೇನಮ್ಮ. ಸತ್ಯವಾಗಿಯೂ ಕೊಡುವೆನಪ್ಪ. ಅತ್ತಿಗೆ, ನಿನ್ನ ಮೂಗಿನಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ರಕ್ತ ಖಚಿತವಾದ ಮುತ್ತಿನ ಮೂಗುತಿಯನ್ನು ತಂದು ಕೊಡುವೆನೆಂದು ವೇಷಿಗೆ ವಚನ ಕೊಟ್ಟು ಬಂದಿರುವೆನಮ್ಮ. ಈ ಪಾಪಿಯನ್ನು ಕ್ಷಮಿಸಿ ಬಿಡಮ್ಮ. ವಚನ ಕೊಟ್ಟು ಬಂದಿರುವನೆಂಬ ಮಾತು ಎಂಥ ಮಾತಾಡಿದೆ ಅಪ್ಪ. ವಚನವನ್ನು ಪಾಲಿಸಬೇಕು, ಕೊಟ್ಟ ಮಾತನ್ನು ಪಾಲಿಸಬೇಕು ಎಂಬ ಸದ್ಬುದ್ಧಿ ನಿನ್ನಲ್ಲುಂಟಾದದ್ದೇ ಸಕ್ಕರೆ ಹಾಲು. ನೀನು ಸನ್ಮಾರ್ಗಿಯಾಗುವುದೇ ನನಗೆ ಬೇವು ಬೆಲ್ಲ. ಆಗಲಿ, ಇದು ಈ 1,00,000 ವರಹ ಬೆಲೆ ಬಾಳುವ ಮುತ್ತಿನ ಮೂಗುತಿಯನ್ನು ಕೊಡುತ್ತೇನೆ. ಆದರೆ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನೇ ಹೇಳೋತ್ತಿಗೆ, ತಪ್ಪದೇ ಪಾಲಿಸುತ್ತೇನಮ್ಮ. ಈ ಮೂಗುತಿಯನ್ನು ನಿನ್ನ ಸೂಳಿಗೆ ಕೊಡುವ ಮೊದಲು ಬತ್ತಲಿಯಾಗಿ ಬಂದು ನಿನ್ನ ಮಂಚವನ್ನು 3 ಬಾರಿ ಸುತ್ತಬೇಕು. ಆಕೆ ಈ ಮೂಗುತಿಯನ್ನು ಅವಳ ಕೈಯಲ್ಲಿ ಕೊಡಬೇಕು. ಕೊಡುವೆನಮ್ಮ, ಕೊಡುವೆನು. ಇದಕ್ಕೆ ಈ ಪ್ರಮಾಣವೇ ನಿನ್ನ ಪವಿತ್ರವಾದ ಪಾದಗಳೇ ಇದಕ್ಕೆ ಸಾಕ್ಷಿ ತಾಯಿ. ಪವಿತ್ರವಾದ ಪಾದಗಳೇ ಇದಕ್ಕೆ ಸಾಕ್ಷಿ. ರತ್ನ ಕಿಚ್ಚಿದಂಥ ಮೂಗುತಿ, ರತ್ನ ಹೆತ್ತವರು ಕೊಟ್ಟಂಥ ಮೂಗುತಿ, ಇದು ಮುತ್ತು ಪೋಣಿಸಿದಂಥ ಮೂಗುತಿ. ಸತತ ಸೌಭಾಗ್ಯದಿ ಚಿನ್ನ ಬಿಡಿಸಿದಂಥ, ಸತತ ಸೌಭಾಗ್ಯದಿ ಚಿನ್ನ ಬಿಡಿಸಿದಂಥ ಮದಿರುವತಿಯರ ಪುಣ್ಯ ಮೂಗುತಿ.